ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣೆ ಗೊಗ್ಗವ್ವೆಯ ವಚನ. ಈ ವಚನ ಇಂತಿದೆ: ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಶರಣೆ ಗೊಗ್ಗವ್ವೆ ಈ ವಚನದಲ್ಲಿ ಲಿಂಗ ಭೇದದ ಕುರಿತು ಅತ್ಯಂತ ಕ್ರಾಂತಿಕಾರಿ ಮತ್ತು ಆಳವಾದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು ಅಂದರೆ ಸ್ತನಗಳು ಬೆಳೆದರೆ ಅವಳನ್ನು ಹೆಣ್ಣು ಎಂದು ಕರೆಯುತ್ತಾರೆ. ಮೀಸೆ ಕಾಸೆ ಬಂದಡೆ ಗಂಡೆಂಬರು ಅಂದರೆ ಮೀಸೆ ಮತ್ತು ಗಡ್ಡ ಬೆಳೆದರೆ ಅವನನ್ನು ಗಂಡು ಎಂದು ಕರೆಯುತ್ತಾರೆ. ಇದಕ್ಕೆ ಗೊಗ್ಗವ್ವೆ ಪ್ರಶ್ನಿಸುತ್ತಾಳೆ: ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ. ಈ ಎರಡನ್ನೂ ಮೀರದ ಜ್ಞಾನವನ್ನು ಹೊಂದಿದವರಿಗೆ ಹೆಣ್ಣೋ ಗಂಡೋ ಎಂಬ ಭೇದವಿದೆಯೇ? ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದ ಆತ್ಮಕ್ಕೆ ಲಿಂಗಭೇದವಿಲ್ಲ. ಇದು 12ನೇ ಶತಮಾನದಲ್ಲಿ ಅತ್ಯಂತ ಪ್ರಗತಿಪರ ಚಿಂತನೆ. ಗೊಗ್ಗವ್ವೆ ಹೇಳುತ್ತಿರುವುದು ದೇಹದ ಬಾಹ್ಯ ಲಕ್ಷಣಗಳು ಕೇವಲ ಭೌತಿಕ ಗುರುತುಗಳು, ಆದರೆ ಆತ್ಮ, ಆಂತರಿಕ ಪ್ರಜ್ಞೆ, ಆಧ್ಯಾತ್ಮಿಕ ಸತ್ಯ ಇವುಗಳಿಗೆ ಲಿಂಗಭೇದವಿಲ್ಲ. ಶಿವಜ್ಞಾನವನ್ನು ಪಡೆದವರಿಗೆ ಹೆಣ್ಣು ಗಂಡು ಎಂಬ ವಿಭಾಗಗಳು ಅರ್ಥಹೀನ. ಈ ವಚನ ಸಮಾಜದಲ್ಲಿ ಬೇರೂರಿದ ಲಿಂಗಭೇದವನ್ನು ಪ್ರಶ್ನಿಸುತ್ತದೆ ಮತ್ತು ಆಧ್ಯಾತ್ಮಿಕ ಸಮಾನತೆಯ ಸಂದೇಶವನ್ನು ನೀಡುತ್ತದೆ. ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಏನೆಂದರೆ, 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳನ್ನು ಶೂದ್ರ, ಯಾವುದೇ ಸ್ವಾತಂತ್ರ್ಯವಿಲ್ಲದೆ ಅವರು ಈ ಸಮಾಜದಲ್ಲಿ ಬದುಕುತ್ತಿದ್ದರು. ಅಂಥ ಒಂದು ಸಮಾಜದಲ್ಲಿ ಬಸವಣ್ಣನವರ ಪ್ರಭಾವದಿಂದ ಹೆಣ್ಣು ಮಕ್ಕಳು ಕೂಡ ಅವರು ಎಲ್ಲ ಥರದ ಸಮಾನತೆಯ ಹಕ್ಕನ್ನು ಪಡೆದು ವಚನಗಳನ್ನು ರಚಿಸಿ ಆ ಎಲ್ಲ ಶೋಷಣೆಗಳನ್ನು ಮೀರಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಂಡು ಇಂಥ ಅದ್ಭುತ ವಚನಗಳನ್ನು ಬರೆದಿದ್ದಾರೆ. ಗೊಗ್ಗವ್ವೆಯಂತಹ ಮಹಿಳಾ ಶರಣರು ಅನುಭವ ಮಂಟಪದಲ್ಲಿ ಪುರುಷರ ಸಮಾನವಾಗಿ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಿದ್ದರು. ಇದೇ ಆ ಕಾಲದ ಒಂದು ದೊಡ್ಡ ಕ್ರಾಂತಿ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, 2 ಮಣ್ಣಿನ ಮಡಕೆಗಳು, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು, ಆದರೆ ಎರಡರಲ್ಲೂ ಇರುವ ನೀರು ಒಂದೇ, ಶುದ್ಧ ನಿರ್ಮಲ ನೀರು. ಹಾಗೆಯೇ ದೇಹಗಳು ವಿಭಿನ್ನವಾಗಿದ್ದರೂ ಅವುಗಳ ಆಕಾರ ಬೇರೆಯಾಗಿದ್ದರೂ ಅದರಲ್ಲಿರುವ ಆತ್ಮ ಒಂದೇ ಒಂದೇ ಒಂದೇ. ಅದೇ ಶಿವತತ್ವ ಚೈತನ್ಯ. ಈ ವಚನವನ್ನು ಮತ್ತೆ ಓದುತ್ತೇನೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ. ಆ ಮಹಾಶರಣೆ ಗೊಗ್ಗವ್ವೆಯನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.